ಹಾಯ್ ಎವ್ರಿವನ್, ವೆಲ್ಕಮ್ ಟು ಬ್ಯುಸಿ ಲೈಫ್ ವಿತ್ ಬೆಂಗಳೂರು. ಸಮ್ಮರ್ ಹಾಲಿಡೇಸ್ಗೆ ನಮ್ಮ ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಾನು, ಹರ್ಷಿತಾ ಮತ್ತು ರಿತು ಹೋಗ್ತಾ ಇದ್ದೀವಿ. ಅಲ್ಲಿ ಸಿಸ್ಟರ್ಸು, ಕಸಿನ್ಸು ಎಲ್ಲ ಬರ್ತಾ ಇದ್ದಾರೆ. ಮೊದಲಿಂದನೂ ಕೂಡ ಸಮ್ಮರ್ ಹಾಲಿಡೇಸ್ಗೆ ಎಲ್ಲರೂ ಒಟ್ಟಿಗೆ ಸೇರ್ತೀವಿ. ಅದು ಒಂಥರ ಖುಷಿ ಕೊಡುತ್ತೆ. ಮಕ್ಕಳಿಗೂ ಕೂಡ ಎಲ್ಲರೂ ಒಟ್ಟಿಗೆ ಇದ್ದರೆ ಆಟ ಆಡ್ಕೊಳ್ಳೋದು ಕೂಡ ಖುಷಿ ಇರುತ್ತೆ. ಹಾಗಾಗಿ ಇದು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್. ನೋಡಿ ಎಷ್ಟು ಜನ ಇದ್ದಾರೆ. ಹಾಲಿಡೇಸಲ್ಲಂತೂ ಬಸ್ ಹತ್ತೋದಕ್ಕೆ ಆಗಲ್ಲ, ಅಷ್ಟು ರಶ್ ಇರುತ್ತೆ. ಇವರು ಹೊಟ್ಟೆ ಹಸಿದಿದೆ ಅಂತ ಆಲ್ರೆಡಿ ಸ್ನಿಕ್ಕರ್ಸ್ ಏನೋ ತಿಂತಾ ಇದ್ದಾರೆ, ಸ್ನ್ಯಾಕ್ಸು. ಮೆಜೆಸ್ಟಿಕಲ್ಲಿ ಬಸ್ ಹತ್ತಿ ಕೂತಿದ್ದೀವಿ. ಬಸ್ಸಲ್ಲಿ ಕರ್ಕೊಂಡು ಹೋಗೋದೇ ಒಂದು ಹಿಂಸೆ. ರಿತು ಅಂತೂ ಬಸ್ ಆಗೋದೇ ಇಲ್ಲ, ತುಂಬ ಟಾರ್ಚರ್ ಕೊಡ್ತಾನೆ. ಅವ್ರ ಪಪ್ಪ ಬರ್ತಾ ಇಲ್ಲ, ಹಾಗಾಗಿ ಬಸ್ಸಲ್ಲೇ ಹೋಗ್ತಾ ಇದ್ದೀವಿ. ಇದು ದೊಡ್ಡಬಳ್ಳಾಪುರ ಟೋಲು, ಮಾರ್ಸಂದ್ರ ಹತ್ರ ಬರುತ್ತೆ. ಈ ರೋಡಲ್ಲಿ ಓಡಾಡೋರಿಗೆಲ್ಲರಿಗೂ ಗೊತ್ತೇ ಇರುತ್ತೆ. ದೊಡ್ಡಬಳ್ಳಾಪುರ ಎಂಟ್ರಿ ಆದ್ವಿ. ಎಂಟ್ರಿ ಆದ ತಕ್ಷಣ ರಿತು ಇಲ್ಲಿ ನಮ್ಮ ಮನೆ ಇದೆ, ನಮ್ಮ ಮನೆ ಇದೆ ಅಂತ ಹೇಳ್ತಾ ಇದ್ದ. ದೊಡ್ಡಬಳ್ಳಾಪುರದಲ್ಲಿ ನಮ್ಮ ಮನೆ ಇದೆ, ಹಾಗಾಗಿ ರಿತುಗೆ ಅದೇ ನೆನ್ಪು ಬರುತ್ತೆ. ನೋಡಿ, ಇದು ನವೋದಯ ಸ್ಕೂಲು. ಹರ್ಷ ಬರೀ ಸಾಂಗ್ ಕೇಳ್ತಾ ಇದ್ಲು. ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ, ಆ ಫೀಲ್ ಮಾಡು ಅಂತ ಹೇಳ್ತಾ ಇದ್ದೆ. ಬಸ್ ಫೀಲ್ ಮಾಡಬೇಕಲ್ವಾ, ಸಾಂಗ್ ಕೇಳಿದ್ರೆ ಏನು ಮಾಡೋದು. ನಾವು ಹೋಗೋ ಅಷ್ಟೊತ್ತಿಗೆ ನೈಟ್ 7 ಆಗಿಬಿಟ್ಟಿತ್ತು. ಅಷ್ಟೊತ್ತಿಗಾಲೇ ಅಕ್ಕ ಬೆಳಿಗ್ಗೆನೇ ಹೋಗಿದ್ಲು. ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಇಲ್ಲಿ ಅಪ್ಪ ಅಮ್ಮ ಇಬ್ಬರೇ ಇರೋದ್ರಿಂದ ನಮ್ಮಮ್ಮಗೆ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ಮನೆಯೆಲ್ಲ ತೊಳೆಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಮ್ಮ ಅಕ್ಕ ಬೆಳಗ್ಗೆನೇ ಬೇಗ ಹೋಗಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ಲು. ಜೊತೆಗೆ ನಾವು ಸೇರಿಕೊಂಡು ಬೇಗ ಬೇಗ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ಇವರು ಧನುಷ್ ಮತ್ತು ರೋಹಿತ್, ರಿತು ಅವರಲ್ಲೇ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ, ಈ ಥರ ಎಲ್ಲ ಕ್ಲೀನ್ ಮಾಡ್ತಾಯಿದ್ವಿ. ಇದೇ ನಮ್ಮ ಅಮ್ಮ ಮನೆ. ಅಮ್ಮ ಮನೆ ಅಂದರೆ ಎಲ್ಲರಿಗೂ ತುಂಬ ಪ್ರೀತಿ ಇದ್ದೇ ಇರುತ್ತೆ ಅಲ್ವಾ ಹೆಣ್ಮಕ್ಳಿಗೆ. ಅದು ಸ್ವಲ್ಪ ದೊಡ್ಡ ಮನೆ, ಕ್ಲೀನ್ ಮಾಡೋದು ಲೇಟ್ ಆಗುತ್ತೆ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಊಟ ಮಾಡ್ಕೊಂಡು ಕೂತ್ಕೊಂಡ್ವಿ. ಧನು ನನಗೆ ಊಟ ತಿನ್ನಿಸುತ್ತೆ ಅಂತ ಕೂತ್ಕೊಂಡು ಊಟ ತಿನ್ನಿಸ್ಕೊತಾ ಇದ್ದಾನೆ. ರಿತು ನಮ್ಗೆ ಮೆಹಂದಿ ಹಾಕ್ತಾ ಇದ್ದಾನೆ. ಎಲ್ಲರೂ ಊರಿಗೆ ಹೋದರೆ ತುಂಬ ಖುಷಿ ಇರುತ್ತೆ, ಎಲ್ಲರೂ ಒಟ್ಟಿಗೆ ಸೇರ್ಕೊಳ್ತೀವಿ ಅಲ್ವಾ. ಹಾಗೆ ಊಟ ಎಲ್ಲ ಮಾಡಿಕೊಂಡು ಹರ್ಷ ಮೆಹಂದಿ ಹಾಕ್ಕೊಳ್ತಾ ಇದ್ಲು. ಅವರು ನಾರ್ಮಲಾಗಿ ಹಿಂಗಿರ್ತಾರೆ, ನಾಳೆ ಹಾಕ್ತೀನಿ. ಎಲ್ಲರೂ ಮಾತಾಡಿಕೊಂಡು ನಗಾಡಿಕೊಂಡು ಕೂತಿದ್ವಿ. ಹಾಗೆಯೇ ಮಾರ್ನಿಂಗ್ ಆಯಿತು. ಇಲ್ಲಿ ಅರ್ಚನಾ ಮಕ್ಕಳಿಗೆಲ್ಲನೂ ಕಸ್ಟರ್ಡ್ ರೆಡಿ ಮಾಡ್ತಾ ಇದ್ದಾಳೆ. ಹಾಲು ಕಾಯಿಸ್ಬಿಟ್ಟು ಕಸ್ಟರ್ಡ್ ಪೌಡ್ರ್ ಹಾಕಿ ಫ್ರೂಟ್ಸ್ ಎಲ್ಲ ಉಳ್ಕೊಂಡಿತ್ತು, ಬಾಳೆಹಣ್ಣು, ಆಪಲು, ದಾಳಿಂಬೆ ಎಲ್ಲನೂ ಕಟ್ ಮಾಡಿ ಹಾಕ್ಕೊಡ್ತಾ ಇದ್ದಾಳೆ. ಹೀಗಾದರೂ ಎಲ್ಲ ಖಾಲಿ ಮಾಡ್ತಾರೆ ಅಂತ. ತುಂಬ ಜನ ಮಕ್ಕಳಿದ್ದಾರೆ, ಹಾಗಾಗಿ ಇಲ್ಲಿ ಇವಳು ಕಸ್ಟರ್ಡ್ ಮಾಡಿದ್ರೆ ಹುಡುಗರೆಲ್ಲ ಖುಷಿ. ಮತ್ತು ರಿತು ಸೇರಿಕೊಂಡು ಪಾಪ್ಕಾರ್ನ್ ರೆಡಿ ಮಾಡಿದರು. ಬಿಸಿಲು ಅಂತ ವಾಟರ್ ಮೆಲನ್ ಕಟ್ ಮಾಡಿಕೊಡ್ತಾ ಇದ್ದಾಳೆ ಅರ್ಚನಾ ಎಲ್ಲರಿಗೂ. ಇವರು ನಮ್ಮ ಚಿಕ್ಕ ಆಂಟಿ. ಊರಲ್ಲಂತೂ ಮಕ್ಕಳಿಗೆ ಇನ್ನೇನು ಇಲ್ಲ, ತಿನ್ನೋದು ಆಟ ಆಡೋದು ಇಷ್ಟೇ ಕೆಲಸ ಆಗಿಬಿಟ್ಟಿದೆ. ಎಲ್ಲರೂ ಜೊತೆಲಿ ಸೇರ್ಕೊಂಡಿದ್ರಲ್ವಾ, ನಮಗಂತೂ ಮಾಡಿಕೊಟ್ಟೆ ಸಾಕಾಗ್ತಾ ಇತ್ತು. ಮಧ್ಯಾಹ್ನ ಬೇಜಾರಿಗೆ ಸಮ್ಮರಲ್ಲಿ ಎಲ್ಲರೂ ಚೌಕಾಬಾರ ಆಡ್ತಾರೆ. ನಾವು ಕೂಡ ಆಡ್ತಾ ಇದ್ದೀವಿ. ತುಂಬ ವರ್ಷಗಳೇ ಆಗಿಬಿಟ್ಟಿತ್ತು ಈ ಆಟಗಳೆಲ್ಲ ಆಡಿ. 5 4 ಅಂಗನವಾಡಿ ಕಳಿಸ್ಬೇಕಾ? 1 2 3 4 3 ಕೋಲಿ 5 ಐತೆ. ನಮಗೂ ಕೊಡ್ಬೇಕಾಗಿ ಅದು ಒಳಗುಂದು
ನಾವೆಲ್ಲರೂ ಚೌಕಾಬಾರ ಆಡಿದ್ರೆ ಮಕ್ಕಳು ಕ್ರಿಕೆಟ್ ಆಡ್ತಾಯಿದ್ರು. ಅಷ್ಟೊತ್ತಿಗೆ ತೋಟದಲ್ಲಿ ಪಪ್ಪಾಯ ಹಣ್ಣಾಗಿದೆ ಅಂತ ಅಶ್ವಿ ಕಿತ್ಕೊಬಂದ್ಬಿಟ್ಟು ಎಲ್ಲರಿಗೂ ಕಟ್ ಮಾಡಿಕೊಡ್ತಾ ಇದ್ದಾಳೆ. ಇದು ನಮ್ಮೂರಲ್ಲಿ ಟಯರ್ದು ಎತ್ತಿನ ಗಾಡಿ. ಮೊದಲೆಲ್ಲ ಹೊಲದತ್ರಕ್ಕೆ ಹೋಗ್ಬೇಕಾದ್ರೆ ಎತ್ತಿನ ಗಾಡಿನಲ್ಲೇ ಹೋಗ್ತಾ ಇದ್ದಿದ್ದು. ಇವಾಗೆಲ್ಲ ಬೈಕ್ಗಳಲ್ಲಿ ಹೋಗ್ತೀವಿ, ಹೊಲ ಸ್ವಲ್ಪ ದೂರ ಅಲ್ವಾ, ಅದಕ್ಕೆ. ಹಾಗೆಯೇ ದೇವಸ್ಥಾನದ ಹತ್ರ ಪೂಜೆ ಇಟ್ಕೊಂಡಿದ್ರು, ಮಕ್ಕಳೆಲ್ಲ ಹೋಗಿದ್ರು. ಅದನ್ನು ಕೂಡ ಸ್ವಲ್ಪ ವಿಡಿಯೋ ಮಾಡ್ಕೊಬಂದಿದ್ದಾರೆ. ರೋಹಿತ್ ಚಿಕ್ಕವನು ಅಂತ ಧನು ಮತ್ತು ರಿತು ಬೈತಾ ಇದ್ದಾರೆ, ರೂಲ್ಸ್ ಗೊತ್ತಿಲ್ಲ ನಿನಗೆ ಅಂತ. ನಮಗಂತೂ ನೋಡಿ ನಗು ಬರ್ತಾಯಿತ್ತು. ಇದು ನೋಡಿ ನಮ್ಮೂರಿನ ದೇವಸ್ಥಾನ, ತುಂಬ ವೀಡಿಯೋಸಲ್ಲಿ ನೋಡಿರ್ತೀರ. ಹಾಗೆಯೇ ಹಸು ಸೀಮಂತ ಮಾಡಿದ್ವಲ್ಲ, ಇವತ್ತು ಹಸು ಕರು ಹಾಕಿದೆ. ಕರು ಬಂದು ಗಂಡು ಕರು ಹಾಕಿದೆ. ಇದನ್ನು ನಮ್ಮ ಕಡೆ ಓರಿ ಕರು ಅಂತ ಹೇಳ್ತೀವಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದರೆ ಎಲ್ಲರೂ ಕೂಡ ಒಂದು ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಯಾರೂ ಕೂಡ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಬೆಲ್ ಬಟನ್ ಒತ್ತಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬ್ಯುಸಿ ಲೈಫ್ ವಿತ್ ಬೆಂಗಳೂರು ಚಾನಲ್ಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡಿರೋ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್. Have a good day.